ಹೋಗ್ತಾ ಇದ್ರಿ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳ. ತನ್ವೀರ್ ಅಹಮದ್ ಅಂತ. ಮುಸ್ಲಿಂ ಅಲ್ಲ? ಮುಸ್ಲಿಂ ಇದ್ರೆ. ಬೆಂಗಳೂರಿಂದ ಧರ್ಮಸ್ಥಳ ಹೊಂಟಿದ್ದೆ. ಧರ್ಮಸ್ಥಳಕ್ಕೆ ಹೋಗುವಾಗ ಇಷ್ಟೊಂದು ಜನ ನಡ್ಕೊಂಡ್ ಹೊಂಟಾರ. ಸೊ ಯಾಕೆ ಇವ್ರು ನಡ್ಕೊಂಡ್ ಹೊಂಟಾರ ಅಂತೇಳಿ ಹೇಳ್ಬೇಕಂತೇಳಿ ಸ್ವಲ್ಪ ಕುತೂಹಲ ಆಗೈತಿ, ಕೇಳ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ಇಷ್ಟೊಂದ್ ಜನ ಹೊಂಟಿದ್ರಿ, ಹಂಗಾಗಿ ಯಾಕಂತ ಬಂದೆ. ಎಲ್ಲಿಗೆ ಹೋಗ್ತಾ ಇದ್ರಿ? ಧರ್ಮಸ್ಥಳಕ್ಕೆ. ಧರ್ಮಸ್ಥಳ ನಡ್ಕೊಂಡ್ ಹೊಂಟಿರಿ? ಹೌದಾ. ನಾನು ಹುಬ್ಳಿಲಿಂದ ಧರ್ಮಸ್ಥಳ ಹೊಂಟಿದ್ದೆ. ನೀವು ಎಷ್ಟೊಂದ್ ಜನ ಹೊಂಟಿದ್ರಲ್ಲ, ಎಲ್ಲಿ ಹೊಂಟಿದ್ರೆ ಅಂತ ಕೇಳ್ಬೇಕನ್ನಿಸ್ತು, ಹಂಗಾಗಿ ಬಂದೆ. ತಮ್ಮ ಹೆಸರು ಸರ್? ನನ್ನ ಹೆಸರು ತನ್ವೀರ್ ಅಹಮದ್ ಅಂತ. ತನ್ವೀರ್ ಅಹಮದ್. ಹೌದಾ ಸರ್? ನಿಮ್ ಮುಸ್ಲಿಂ ಅಲ್ಲ? ಮುಸ್ಲಿಂ ಇದ್ರೆ. ಅಲ್ಲ, ಪಾದಯಾತ್ರೆ ನಿಮ್ದ್ರೊಳಗೆ ಇರಲ್ಲ? ಅದ ಹೆಸರು ಧರ್ಮಸ್ಥಳ. ಹಾ. ಅವ್ರು ಯಾವತ್ತು ಏನು ಭೇದ ಭಾವ ಮಾಡದೆ ಹಾ ಸರ್. ಎಲ್ಲರಿಗೂ ಒಳಿತು ಮಾಡಿದ್ದಾರೆ, ಒಳ್ಳೇದ್ ಮಾಡಿದ್ದಾರೆ, ಜನರು ಕಣ್ಣೀರು ಹೊಡಿಸಿದ್ದಾರೆ. ಹಾ. ಕ್ಷೇತ್ರ ಪ್ರೀತಿ ಪ್ರೇಮ ಎಲ್ಲರಿಗೂ ಹಂಚಿದೆ, ವಿದ್ಯಾಭ್ಯಾಸದ ಭಿಕ್ಷೆ ಕೊಟ್ಟಿದೆ. ಹಾ ಸರ್. ಅದರಲ್ಲಿ ನಮ್ಮ ಸಮಾಜದವರು ಬೇಕಾದಷ್ಟು ಜನ ಅದರಿಂದ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಓ. ಆ ಕ್ಷೇತ್ರದ ವಿರುದ್ಧ ಯಾರೋ ಕಿಡಿಗಿಡಿಗಳು ಏನೇನೋ ಮಾತಾಡಿದ್ರು. ಹೇಳ್ಬೇಕಂತ ಏನಂದ್ರೆ, ಇದನ್ನ ನಡೀತಾ ಇದೀನಿ ನಾನು ಸಾಮಾನ್ಯವಾಗಿ ಥರ ನಿಂತು ಯಾರಿಗೂ ಮಾತಾಡಲ್ಲ. ಈ 4ನೇ ಸಿಂಹ ಇದೆ ನೋಡಿ ಸ್ತಂಭದಲ್ಲಿ, ಕಾಣಿಸಲ್ಲ. ಆದ್ರೆ ಅವ್ನು ಎದ್ರೆ ತುಂಬಾ ಡೇಂಜರಸ್. ಅವನು ಆ 4ನೇ ಸ್ತಂಭ ನಾವು. ಭಾಳ ಖುಷಿ ಆಯ್ತು ಸರ್. ಈಗಿನ ಕಾಲದೊಳಗೆ ಹಿಂದೂ ಮುಸ್ಲಿಂ ಅಂತ ಜಗಳ ಆಡ್ತಾರ, ಅಂತದ್ರೊಳಗೆ ನೀವು ಎಲ್ಲಾ ದೇವರು ಒಂದೇ ಅಂತೇಳಿ. 99% ಜಗಳ ಆಡಲ್ಲ, 1% ಜಗಳ ಆಡ್ಸೋದು. ನಾವು ಅವ್ರನ್ನ ಗುರ್ತಿಸಿ ಅವ್ರನ್ನ ಮಾತ್ರ ನಾವು ಮಟ್ಟ ಹಾಕ್ಬೇಕು ವಿನಃ ಬೇರೆಯವ್ರು ಎಲ್ಲರೂ ಮುಗ್ಧ ಜನ ರೀ, ಒಳ್ಳೆ ಜನ ರೀ. ನೀವು ಹಿಂದೂ ತಾನೆ? ಹಾ, ಹಿಂದೂ ಸರ್. ನಾನು ನಿಮ್ಮ ಹತ್ರ ಕೇಳಿದ್ರೆ ನಾನು ನೀರು ಬೇಕು ನನಗೆ, ನೀವು ಡೆಫಿನೆಟ್ಲಿ ಕೊಡ್ತೀರಾ? ನೀವು ಕೊಡ್ತೀವಿ ಸರ್. ಕೇಳ್ತೀರಾ? ನೀರು ಕೇಳಕ್ಕೆ ಅಂತ ಮುಂಚೆ ನೀವು ಮುಸಲ್ಮಾನ ಕೊಡಲ್ಲ? ಇಲ್ಲ ಸರ್. ಹಾ. ಸೊ ಯು ಆರ್ ಅ ಬೈಕರ್? ಹೌದು ಸರ್. ಮಾತಾಡ್ತೀನಿ. ಹಾ ಸರ್. ನಾನು ಕುಸ್ತಿಪಟ್ಟು ನಾನು ಜಾಸ್ತಿ ಸೋತಿರೋದು ಹುಬ್ಳಿ ಧಾರವಾಡ ಗದಗ್ರ ಮೇಲೆ. ಯಾರಾದ್ರೂ ಬಂದ್ರೆ ಈ ಕಡೆಯಿಂದ ನಮ್ಗೆ ಹೆದರಿಕೆ ಆಗೋದು, ಏನಪ್ಪ ಸೋಲ್ಸ್ಬಿಡ್ತಾರಿಲ್ಲಪ್ಪ. ವೆರಿ ವೆರಿ ನೈಸ್ ಜನ. ವೆರಿ ಗುಡ್. ಯು ಆರ್ ಅ ಕಂಟೆಂಟ್ ಕ್ರಿಯೇಟರ್. ಹಾ ಸರ್. ಖುಷಿ ಆಯ್ತು ಸರ್. ಆಗ್ಲಿ ಯಾವತ್ತು ನಗ್ನಗ್ತಾ ಹೋಗಿ. ಥ್ಯಾಂಕ್ ಯು ಸರ್. ಏನ್ ಹೇಳ್ಬೇಕನ್ನೋದು ಗೊತ್ತಾಗತ್ತಿಲ್ಲ. ಏನಿಲ್ಲ, ಯಾಕಂದ್ರೆ ಇಷ್ಟು ದಿನ ನ್ಯೂಸ್ ಒಳಗೆಲ್ಲ ನಮ್ದು ಧರ್ಮಸ್ಥಳ ಬಗ್ಗೆ ಕೇಳಿ ಬೇಜಾರ್ ಅನಿಸ್ಬಿಟ್ಟಿತ್ತು. ಅದ್ರೊಳಗೆ ನಿಮ್ ತರ ಈಗ ಪಾದಯಾತ್ರೆ ಮಾಡಿ ಅದೊಂದು ಹೇಳಿ. ಹಾ ಸರ್. ಸತ್ಯಾಂಶ ಇದ್ದಿದ್ರೆ ಹೊರಗೆ ಬರುವುದಿಲ್ಲ. ಹುಡ್ಕಾಡಕ್ ಒಬ್ಬ ಯಾರು ಕಿಡಿಗಿಡಿ ಬೇಕಾ? ಇಷ್ಟೊಂದು ಇಂಟೆಲಿಜೆನ್ಸು, ಇಷ್ಟೊಂದು ಪೊಲೀಸು, ಇಷ್ಟೊಂದು SIT ಹುಡ್ಕಾಡ ಒಬ್ಬ ಬಂದ್ಬಿಟ್ಟು ಜನ ನಂಬ್ತಾರೆ. ಯಾವ ಜನ ನಂಬಿದ್ದಾರೆ ಅವ್ರನ್ನ ನಂಬಿಸ್ಬೇಕು. ಏನಂದ್ರೆ ಇದು ಧರ್ಮದ ಸ್ಥಳ, ಪ್ರೀತಿಯ ಸ್ಥಳ ಅಂತ. ಹೌದು ಸರ್. ಮಾಹಿತಿ ಇತ್ತು. ಆದ್ರೆ ಪಾದಯಾತ್ರೆ ಮುಖಾಂತರ ಬರುವಾಗ ನಾನು ನೋಡ್ದಿಲ್ಲ. ಎಷ್ಟು ಮನೆಗೆ ಹೋದಾಗ ಅವ್ರು ನೋಡ್ತೀನಿ, ಅವರ ಕಣ್ಣೀರು ಹೇಗೆ ಒರೆಸಿದ್ದಾರೆ. ಒಂದು ಹುಡುಗಿ ನೆನೆ ಏನೋ ಜ್ಞಾನವಿಂದ ಬೆನಿಫಿಟ್ ತಗೊಂಡು ಇಡೀ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ.